ವಾದದಿಂದ ಹರಿಹರ ಬುಕ್ಕ ಅವರು ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿದರು. ತುಂಗಭದ್ರದ ನಜ ದಂಡೆತ್ತರದಲ್ಲಿ ಇರುವ ದಕ್ಷಿಣ ಭಾರತದ ಅತ್ಯಂತ ಶ್ರೀಮಂತ ಸಾಮ್ರಾಜ್ಯ ನನ್ನದು. ನಾನು ವಿಜಯನಗರದ ಸಾಮ್ರಾಜ್ಯ ರಾಜ ಶ್ರೀಕೃಷ್ಣದೇವರಾಯ. ನನ್ನ ರಾಜ್ಯದಲ್ಲಿ ಜನರು ಸುಖ ಸಮೃದ್ಧವಾಗಿ ಇದ್ದರು. ನನ್ನ ರಾಜ್ಯದ ಬೀದಿಯಲ್ಲಿ ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಇವೆಲ್ಲ ಬೀದಿಯಲ್ಲಿ ಮಾರಾಟವಾಗುತ್ತಿತ್ತು. ಶಿಲಾ ಪ್ರತಿಮೆಗಳು ಎಷ್ಟೋ ಇವೆ. ನನ್ನ ರಾಜ್ಯದಲ್ಲಿ ಸಾಂಸ್ಕೃತಿಕ ಕಲೆಗಳಿಗೆ ತುಂಬ ಬೆಲೆ ಇದೆ. ಅದನ್ನು ನೋಡಲಿಕ್ಕೆ ಬೇರೆ ದೇಶದಿಂದ ವಿದೇಶದಿಂದ ಜನರು ಬರುತ್ತಿದ್ದರು. ಈಗ ಅದೆಲ್ಲ ಒಂದು ನೆನಪು ಮಾತ್ರ. ಅದರ ಪ್ರತಿಯಾಗಿ ನವೆಂಬರ್ 1, 2, 3 ಹಂಪಿ ಉತ್ಸವ ನಡೆಯುತ್ತದೆ. ಜೈ ತಾಯಿ ಭುವನೇಶ್ವರಿ, ಜೈ ಕರ್ನಾಟಕ ಮಾತೆ. ಕನ್ನಡದ ಬಗ್ಗೆ ಮಾತಾಡೋಕ್ಕೂ ಮುಂಚೆ ಕರ್ನಾಟಕದ ಬಗ್ಗೆ ತಿಳ್ಕೊ. ಇಲ್ಲಿ ನೀರು ಸಿಕ್ಕಿದ್ರೆ ತೀರ್ಥ ಅನ್ಕೋ, ಅನ್ನ ಸಿಕ್ಕಿದ್ರೆ ಪ್ರಸಾದ ಅನ್ಕೋ, ನಡೆದಾಡೋಕ್ಕೆ ಜಾಗ ಸಿಕ್ಕಿದ್ರೆ ದೇವಸ್ಥಾನ ನಡೀತೀನಿ ಅನ್ನೋ ನಿಯತ್ತಿಟ್ಕೋ. ಪೌರುಷ ಅನ್ನೋದು ಪ್ರತಿಯೊಬ್ಬನ ಕನ್ನಡಿಗರ ರಕ್ತದಲ್ಲೇ ಇದೆ.